ಎಲ್ಲ ಸ್ನೇಹಿತರ ಇವತ್ತು ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮಂತ್ರಿಮಂಡಲದ ಅನೇಕ ಜನ ಸದಸ್ಯರು ನಾವೆಲ್ಲರೂ ಕೂಡ 20ನೇ ತಾರೀಕು ನಮ್ಮ ಸರ್ಕಾರ ಬಂದು 2 ವರ್ಷ ತುಂಬುತ್ತಾ ಇದೆ. 20th of this month ನಾನು ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್ 10 ಜನ ಹೊತ್ತು ಪ್ರಮಾಣ ಸ್ವೀಕಾರ ಮಾಡಿದ್ರು. ಅವತ್ತು ಸ್ವೀಕಾರ ಮಾಡಿ ಅಲ್ಲಿಂದ ಸರ್ಕಾರ ಪ್ರಾರಂಭ ಆಯಿತು. ನಿಜ ಹೇಳ್ಬೇಕು ಅಂತಂದ್ರೆ ಅವತ್ತೇ ನಾವು ಪಂಚ ಗ್ಯಾರಂಟಿ ಯೋಜನೆಗಳಿದ್ವಲ್ಲ ಅದನ್ನ ಅವತ್ತೇ ತೀರ್ಮಾನ ಮಾಡಬೇಕು. ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು, ಫಾರ್ಮಲ್ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಬೇಕು, ಜಾರಿಗೆ ಕೊಡಬೇಕು 5 ಗ್ಯಾರಂಟಿ ಯೋಜನೆಗಳನ್ನ. ಜೂನ್ 11ಕ್ಕೆ ಶಕ್ತಿ ಯೋಜನೆ ಆಯಿತು. ಜುಲೈನಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಯೋಜನೆ ಆಯಿತು. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಯಿತು. ಜನವರಿ ತಿಂಗಳಲ್ಲಿ ಯುವ ನೀತಿ ಕಾರ್ಯಕ್ರಮ ಜಾರಿ. ಅಂದ್ರೆ ಎಲ್ಲ 23-24 ಪ್ರಾರಂಭ ಆಗಿ ಅವರೆಲ್ಲ ಮುಗಿಸಿದ್ದೀವಿ. ಸೊ ಅದಕ್ಕೆ 2 ವರ್ಷ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ಸಮಯ. ಅದಕ್ಕೆ ನಾವು 2 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅವನ್ನೆಲ್ಲ ಜನರ ಮುಂದೆ ಇಡಬೇಕು. ಜನ ನಮ್ಗೆ 23ರಲ್ಲಿ ವಿಧಾನಸಭಾ ಚುನಾವಣೆ ನಡೀತಲ್ಲ, ಆಗ ದೊಡ್ಡ ರೀತಿಯಲ್ಲಿ ಬಹುಮತವನ್ನು ಕೊಟ್ಟು ಸರ್ಕಾರದಲ್ಲಿ ನಾವು 136 ಜನ ಗೆದ್ದೋಗ್ತೀವಿ. 136 ಜನ. ಆಮೇಲೆ ಉಪಚುನಾವಣೆಯಲ್ಲಿ 3 ಗೆದ್ದಿದ್ದು. ಈಗ 138 ಜನ ಇದ್ದೀವಿ ನಮ್ಮ ಪಾರ್ಟಿನಲ್ಲಿ. 138 ಜನ ಇದ್ದೀವಿ. ಆಮೇಲೆ ಇಂಡಿಪೆಂಡೆನ್ಸ್ ಕೆಲವರೆಲ್ಲ ಸಹಾಯ ಮಾಡಿಲ್ಲ. ಪುಟ್ಟಗೌಡ, ಆಮೇಲೆ ಲತಾ ಮತ್ತೆ ಕೊಯ್ಲಿ ಬಿಡ್ಬೇಕು. ಲತಾ ಮಲ್ಲಿಕಾರ್ಜುನ್, ಆಮೇಲೆ ಕೊರಿಬಿದ್ದು ಗೌರಿ, ಅದೇ ಪುಟ್ಟಗೌಡ, ಇವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ 140 ಜನ ಇದ್ದೀವಿ. ಸೊ ನಾವು 2 ವರ್ಷಗಳಲ್ಲಿ ಏನೇನು ಹೇಳಿದ್ದು, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದು, ನಾವು ಜನರಿಗೆ ಏನು ಭರವಸೆಗಳು ಕೊಟ್ಟಿದ್ದು ಅವನ್ನೆಲ್ಲ ಬಹುತೇಕವಾಗಿ ಈಡೇರಿಸ್ತಕ್ಕಂಥ ಪ್ರಾಮಾಣಿಕತೆ. ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಲ್ಲ ಅಂತಕ್ಕಂಥ ಮಾತು. ನಾನು ಅದಕ್ಕೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳು ಅಲ್ಲಿ 200 ಕೋಟಿ, 300 ಕೋಟಿ, 400 ಕೋಟಿ, 700 ಕೋಟಿ